ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 3 ಆಯಾಮದ ಆಕೃತಿಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ನಂಬರ್ 1 ಮೌಖಿಕ ಪ್ರಶ್ನೆಗಳು. ಎ ಘನದ ಮುಖಗಳು ಯಾವ ಆಕಾರದಲ್ಲಿವೆ? ಘನದ ಮುಖಗಳು ಇಲ್ಲಿ ಚೌಕ ಆಕಾರದಲ್ಲಿ ಇರುತ್ತವೆ, ಆದ್ದರಿಂದ ಚೌಕ ಎಂದು ನಾವು ಬರೆಯಬೇಕು. ಚೌಕ ಘನದ ಮುಖಗಳು ಚೌಕ ಆಕಾರದಲ್ಲಿ ಇರುತ್ತವೆ. ಬಿ ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು? ಸಿಲಿಂಡರ್ನಲ್ಲಿ 2 ವೃತ್ತಾಕಾರದ ಮುಖಗಳು ಇರುತ್ತವೆ, 2 ಎಂದು ನಾವು ಬರೆಯೋಣ. ಸಿ ಪ್ರಶ್ನೆ ಶಂಕುವಿನಲ್ಲಿರುವ ಸಮತಲ ಮೇಲ್ಮೈ ಮತ್ತು ವಕ್ರ ಮೇಲ್ಮೈಗಳ ಸಂಖ್ಯೆ ಎಷ್ಟು? ಶಂಕುವಿನಲ್ಲಿ 1 ಸಮತಲ ಮೇಲ್ಮೈ ಮತ್ತು 1 ವಕ್ರ ಮೇಲ್ಮೈಗಳು ಇರುತ್ತವೆ. ಈಗ ನಾವು ಬರೆಯೋಣ. 1 ಸಮತಲ ಮೇಲ್ಮೈ, ಸಮತಲ ಮೇಲ್ಮೈ ಮತ್ತು 1 ವಕ್ರ ಮೇಲ್ಮೈ, ವಕ್ರ ಮೇಲ್ಮೈ. ಪ್ರಶ್ನೆ ನಂಬರ್ 2 ಕೆಳಗಿನ ಕೋಷ್ಟಕದಲ್ಲಿ ಪ್ರತಿ ಘನಾಕೃತಿಯ ಎದುರು 2 ಆಯಾಮದ ಚಿತ್ರಗಳನ್ನು ನೀಡಲಾಗಿದೆ. ಘನಾಕೃತಿಗೆ ಸರಿಹೊಂದುವ ಚಿತ್ರದ ಎದುರು ಸರಿ ಚಿಹ್ನೆಯನ್ನು, ಸರಿಹೊಂದದ ಚಿತ್ರದ ಎದುರು ತಪ್ಪು ಚಿಹ್ನೆಯನ್ನು ಹಾಕಿ. ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗ ನಾವು ಈ ಘನಾಕೃತಿಗೆ ಹೊಂದುವ ಚಿತ್ರಕ್ಕೆ ಸರಿ ಚಿಹ್ನೆಯನ್ನು ಮತ್ತು ಸರಿ ಹೊಂದದ ಚಿತ್ರದ ಎದುರು ತಪ್ಪು ಚಿಹ್ನೆಯನ್ನ ಹಾಕೋಣ. ಮೊದಲನೆಯದಾಗಿ ಘನ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸುತ್ತಿರುವ ಚಿತ್ರ ಇದು ಘನಾಕೃತಿ ಅಲ್ಲ, ಆದ್ದರಿಂದ ನಾವು ತಪ್ಪು ಎಂದು ಬರೆಯೋಣ. ಬಿ ಇದು ಕೂಡ ಘನಾಕೃತಿ ಅಲ್ಲ, ತಪ್ಪು ಎಂದು ಬರೆಯಬೇಕು. ಅಂದರೆ ಇಲ್ಲಿ ಉದ್ದ ಮತ್ತು ಅಗಲ 2 ಆಯಾಮವಿದೆ, ಆದ್ದರಿಂದ ಇದು ಘನವಲ್ಲ. ಬಿ ಚಿತ್ರವು ಕೂಡ ಉದ್ದ ಮತ್ತು ಅಗಲ ಮಾತ್ರ ಇದೆ, ಇದು ಕೂಡ ಘನ ಅಲ್ಲ. ಸಿ ಚಿತ್ರವನ್ನ ನೋಡೋಣ. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ 3 ಆಯಾಮಗಳು ಇದ್ದಾವೆ, ಆದ್ದರಿಂದ ಇದು ಘನಾಕೃತಿಯಾಗಿದೆ. ಸರಿ ಚಿಹ್ನೆಯನ್ನ ಹಾಕೋಣ. ಇದು ಕೂಡ ಒಂದು ಘನಾಕೃತಿ, ಏಕೆಂದರೆ ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಇದೆ, ಆದ್ದರಿಂದ ಇದು ಕೂಡ ಒಂದು ಘನಾಕೃತಿಯಾಗಿದೆ. ಸಿಲಿಂಡರ್. ಸಿಲಿಂಡರ್ನಲ್ಲಿ 2 ವೃತ್ತಾಕಾರದ ಮುಖಗಳು ಇರುತ್ತವೆ ಮತ್ತು 2 ವೃತ್ತಾಕಾರದ ಮುಖಗಳು ಸಮನಾಗಿರುತ್ತವೆ. ಈಗ ನಾವು ಚಿತ್ರಗಳನ್ನ ಗಮನಿಸೋಣ. ಮೊದಲನೇ ಚಿತ್ರ, ಇಲ್ಲಿ 2 ವೃತ್ತಾಕಾರದ ಮುಖಗಳು ಇದ್ದಾವೆ, ಇದು ಒಂದು ಸಿಲಿಂಡರ್ ಆಕೃತಿಯಾಗಿದೆ. ಸರಿ. ಚಿತ್ರ 2, ಇದರಲ್ಲಿ 2 ವೃತ್ತಾಕಾರದ ಮುಖಗಳು ಇವೆ, ಆದರೆ ಒಂದು ಮುಖ ಸಣ್ಣ ಮತ್ತು ಇನ್ನೊಂದು ಮುಖ ದೊಡ್ಡದಾಗಿದೆ, ಆದ್ದರಿಂದ ಇದು ಸಿಲಿಂಡರ್ ಆಕೃತಿ ಅಲ್ಲ. ಈ ಚಿತ್ರದಲ್ಲಿ 1 ಮಾತ್ರ ವೃತ್ತಾಕಾರದ ಮುಖವಿದೆ, ಇಲ್ಲಿ ಇನ್ನೊಂದು ಮುಖ ವೃತ್ತಾಕಾರವಲ್ಲ, ಆದ್ದರಿಂದ ಇದು ಸಿಲಿಂಡರ್ ಆಕೃತಿ ಅಲ್ಲ. ಈಗ ನಾವು ಎಚ್ ಚಿತ್ರವನ್ನ ನೋಡೋಣ. ಎಚ್ ಚಿತ್ರದಲ್ಲಿ ಮೇಲೆ 1 ಮತ್ತು ಕೆಳಗೆ 1 2 ವೃತ್ತಾಕಾರದ ಮುಖಗಳಿದ್ದಾವೆ ಮತ್ತು ಇಲ್ಲಿ ಈ ಮೇಲ್ಮೈ ಸಮನಾಗಿದೆ, ಆದ್ದರಿಂದ ಇದು ಸಿಲಿಂಡರ್ ಆಕೃತಿ, ಆದ್ದರಿಂದ ಇಲ್ಲಿ ಸರಿ ಚಿಹ್ನೆಯನ್ನ ನಾವು ಹಾಕಿದ್ದೇವೆ. ಶಂಕು. ಶಂಕುವಿನಲ್ಲಿ 1 ವೃತ್ತಾಕಾರದ ಮೇಲ್ಮೈ ಮತ್ತು 1 ವಕ್ರ ಮೇಲ್ಮೈ ಇರುತ್ತದೆ. ಈಗ ನಾವು ನೋಡೋಣ. ಶಂಕು, ಇಲ್ಲಿ 1 ವೃತ್ತಾಕಾರವಿದೆ ಮತ್ತು 1 ವಕ್ರ ಮೇಲ್ಮೈ ಇದೆ, ಆದ್ದರಿಂದ ಇದು ಶಂಕು. ಈಗ ನಾವು ಜೆ ಚಿತ್ರವನ್ನ ನೋಡೋಣ. ಇದು ಶಂಕುವಲ್ಲ, ಏಕೆಂದರೆ ಇಲ್ಲಿ ವೃತ್ತಾಕಾರದ ಮೇಲ್ಮೈ ಮತ್ತು ಸಮತಲ ಮೇಲ್ಮೈ ಯಾವುದೂ ಸರಿಯಾಗಿಲ್ಲ, ಆದ್ದರಿಂದ ನಾವು ತಪ್ಪು ಎಂದು ಗುರುತಿಸಬೇಕು. ಇದು ಶಂಕುವಿನ ಜಾಲಾಕೃತಿಯಾಗಿದೆ, ಆದ್ದರಿಂದ ಇದು ಶಂಕು ಅಲ್ಲ, ತಪ್ಪು. ಇದು ಶಂಕು, ಏಕೆಂದರೆ ಇಲ್ಲಿ 1 ವೃತ್ತಾಕಾರದ ಮುಖವಿದೆ ಮತ್ತು 1 ವಕ್ರ ಮೇಲ್ಮೈ ಇದೆ, ಇದು ಶಂಕು. ಸರಿ ಚಿಹ್ನೆಯನ್ನ ಹಾಕಿದ್ದೇವೆ. ಆಯತಘನ. ಆಯತಘನಕ್ಕೆ ಉದ್ದ, ಅಗಲ, ಎತ್ತರ ಈ 3 ಇರಬೇಕು. ಈಗ ನಾವು ನೋಡೋಣ. ಇಲ್ಲಿ ಉದ್ದ ಮತ್ತು ಅಗಲ ಮಾತ್ರ ಇದೆ. ಈ ಚಿತ್ರವು ಆಯತಘನವನ್ನ ಸೂಚಿಸುತ್ತಿಲ್ಲ, ಆದ್ದರಿಂದ ನಾವು ತಪ್ಪು ಎಂದು ಹಾಕೋಣ. ಎನ್ ಚಿತ್ರ, ಉದ್ದ, ಅಗಲ ಮತ್ತು ಎತ್ತರವಿದೆ, ಇದು ಆಯತಘನ, ಆದ್ದರಿಂದ ಸರಿ ಚಿಹ್ನೆಯನ್ನ ಹಾಕೋಣ.
ಇಲ್ಲಿ ಉದ್ದ ಅಗಲ ಇದೆ. ಇಲ್ಲಿ ಒಂದು ತ್ರಿಭುಜಾಕೃತಿಯನ್ನ ಕೊಟ್ಟಿದ್ದಾರೆ. ಆಯತ ಘನದಲ್ಲಿ ತ್ರಿಭುಜಾಕೃತಿಯು ಬರುವುದಿಲ್ಲ, ತಪ್ಪು. ಪಿ ಉದ್ದ ಅಗಲ ಮತ್ತು ಎತ್ತರ ಮೂರು ಇದೆ, ಆಯತವಾಗಿದೆ, ಆದ್ದರಿಂದ ಇದು ಒಂದು ಆಯತ ಘನ. ಸರಿ. ಪ್ರಶ್ನೆ ನಂಬರ್ 3. ಘನ ಆಕೃತಿಗಳನ್ನು ಬಳಸಿ ರಚಿಸಲಾದ ರೋಬೋಟ್ ಚಿತ್ರವನ್ನು ನೀಡಲಾಗಿದೆ. ಇದರಲ್ಲಿರುವ ಘನ ಆಕಾರಗಳನ್ನು ಪತ್ತೆ ಹಚ್ಚಿ ಹೆಸರಿಸಿ. ಪ್ರತಿಯೊಂದು ಎಷ್ಟು ಸಲ ಬಳಸಲಾಗಿದೆ ಎಂದು ಬರೆಯಿರಿ. ಇಲ್ಲಿ ಘನಾಕೃತಿಗಳನ್ನು ಬಳಸಿ ಒಂದು ರೋಬೋಟ್ ಅನ್ನು ತಯಾರಿಸಿದ್ದಾರೆ. ಇಲ್ಲಿ ಘನಗಳು ಸಿಲಿಂಡರ್, ಶಂಕು ಮತ್ತು ಆಯತ ಘನ ಈ ರೀತಿಯ ಆಕೃತಿಗಳು ಇದ್ದಾವೆ. ಈಗ ನಾವು ಯಾವ ಯಾವ ಘನಗಳು ಎಷ್ಟು ಇವೆ ಎಂದು ಬರೆಯೋಣ. ಮೊದಲನೆಯದಾಗಿ ಘನಗಳು ಅಂದರೆ ಚೌಕ ಘನ 2 ಇವೆ, ಬರೆಯೋಣ. ಚೌಕ ಘನ ಅಥವಾ ಘನ ಎಂದು ಕೂಡ ಬರೆಯಬಹುದು. ಚೌಕ ಘನಗಳು ಇಲ್ಲಿ ಒಂದು ಮತ್ತು ಈ ಪೂರ್ತಿ ಚೌಕವು ಕೂಡ ಒಂದು ಚೌಕ ಘನವಾಗಿದೆ. ಚೌಕ ಘನ 2. ಈಗ ನಾವು ಸಿಲಿಂಡರ್ ಆಕಾರಗಳನ್ನ ನೋಡೋಣ. 1, 2, 3 ಸಿಲಿಂಡರ್ ಆಕಾರವಿದೆ. ಎರಡನೆಯದು ಸಿಲಿಂಡರ್ 3 ಇವೆ. ಈಗ ನಾವು ಶಂಕುಗಳನ್ನು ನೋಡೋಣ. 2 ಶಂಕು ಇದೆ. ಶಂಕು 2. ಆಯತ ಘನ ಒಂದೇ ಇದೆ, ಆದ್ದರಿಂದ ನಾವು ಒಂದು ಆಯತ ಘನ ಎಂದು ಬರೆಯಬೇಕು. ಆಯತ ಘನ 1. ಪ್ರಶ್ನೆ ನಂಬರ್ 4. ಒಂದು ಮೇಜಿನ ವಿವಿಧ ನೋಟಗಳನ್ನು ನೀಡಲಾಗಿದೆ, ಅವುಗಳನ್ನು ಹೆಸರಿಸಿ. ಇಲ್ಲಿ ವಿವಿಧ ನೋಟಗಳು ಎಂದರೆ ಪಾರ್ಶ್ವ ನೋಟ, ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟವನ್ನು ನಾವು ಹೆಸರಿಸಬೇಕು. ಇದು ಪಾರ್ಶ್ವ ನೋಟವಾಗಿದೆ, ಆದ್ದರಿಂದ ಇಲ್ಲಿ ನಾವು ಪಾರ್ಶ್ವ ನೋಟ ಎಂದು ಬರೆಯಬೇಕು. ಪಾರ್ಶ್ವ ನೋಟ ಎಂದರೆ ನಾವು ಒಂದು ಬದಿಯಿಂದ ನೋಡುವ ನೋಟ, ಪಾರ್ಶ್ವ ನೋಟ. ಇದು ಮುಂಭಾಗದ ನೋಟವಾಗಿದೆ, ಆದ್ದರಿಂದ ಇದನ್ನು ನಾವು ಮುಂಭಾಗದ ನೋಟ ಎಂದು ಬರೆಯೋಣ. ಮುಂಭಾಗದ ನೋಟ. ಇದು ಮೇಜಿನ ಮೇಲ್ಮೈ ನೋಟವಾಗಿದೆ ಅಥವಾ ಮೇಲ್ಭಾಗದ ನೋಟವಾಗಿದೆ. ಮೇಲ್ಭಾಗದ ನೋಟ. ಪ್ರಶ್ನೆ ನಂಬರ್ 5. ಬೇರೆ ಬೇರೆ ಗಾತ್ರದ ಘನ, ಸಿಲಿಂಡರ್, ಶಂಕುಗಳ 2 ಆಯಾಮದ ಚಿತ್ರಗಳನ್ನು ಬರೆಯಿರಿ. ಇಲ್ಲಿ ನಾವು 2 ಆಯಾಮದ ಚಿತ್ರವನ್ನ ಬಿಡಿಸಬೇಕು. ಬೇರೆ ಬೇರೆ ಗಾತ್ರದ ಘನಗಳು, ಸಿಲಿಂಡರ್ ಮತ್ತು ಶಂಕುಗಳನ್ನ ಬಿಡಿಸೋಣ. ಘನಗಳು. ಈಗ ನಾವು ಬೇರೆ ಬೇರೆ ಅಳತೆಯ ಘನಗಳನ್ನ ಬಿಡಿಸೋಣ. ಮೊದಲನೇ ಘನ ಇಲ್ಲಿ ನೀವು ಘನವನ್ನ ರಚಿಸುವ ವಿಧಾನವನ್ನು ಕೂಡ ನೋಡಬಹುದು. ಇದು ಮೊದಲನೇ ಘನ. ಈಗ ನಾವು ಇನ್ನೊಂದು ಅಳತೆಯ ಘನವನ್ನ ರಚಿಸೋಣ. ಈಗ ನಾವು ಇಲ್ಲಿ ಆಯತ ಘನವನ್ನ ರಚಿಸುತ್ತಿದ್ದೇವೆ. ಮೊದಲನೆಯದಾಗಿ ನಾವು ಇಲ್ಲಿ ಒಂದು ಆಯತವನ್ನ ರಚಿಸಿಕೊಂಡು ನಂತರ ಈ ಆಯತದ ಈ ನೇರಕ್ಕೆ ಇನ್ನೊಂದು ಆಯತವನ್ನ ರಚಿಸಿಕೊಳ್ಳಬೇಕು. ಈಗ ನಾವು ಇನ್ನೊಂದು ಆಯತವನ್ನ ರಚಿಸಿಕೊಳ್ಳೋಣ. ಈಗ ನಾವು ಇಲ್ಲಿ 2 ಚಿಕ್ಕ ಚಿಕ್ಕ ಆಯತಗಳನ್ನ ರಚಿಸಿದ್ದೇವೆ. ಈಗ ನಾವು ಘನ ಮಾಡುವಾಗ ಈ ತುದಿಗಳನ್ನ ಕೂಡಿಸಬೇಕು. ಈಗ ಇಲ್ಲಿ ನಾವು 2 ಘನಗಳ ಚಿತ್ರವನ್ನ ಬಿಡಿಸಿದ್ದೇವೆ. ಈಗ ನಾವು ಸಿಲಿಂಡರ್ನ ಚಿತ್ರವನ್ನ ಬಿಡಿಸೋಣ. ಇಲ್ಲಿ ನಾವು ಒಂದು ದೊಡ್ಡ ಸಿಲಿಂಡರ್ ಮತ್ತು ಇನ್ನೊಂದು ಚಿಕ್ಕ ಸಿಲಿಂಡರ್ನ ಚಿತ್ರವನ್ನ ರಚಿಸುತ್ತಿದ್ದೇವೆ.
2 ಸಿಲಿಂಡರ್ಗಳು ಮತ್ತು ಶಂಕು. ಇದು ಮೊದಲನೆಯ ಶಂಕು. ಎರಡನೆಯ ಶಂಕು. ಪ್ರಶ್ನೆ ನಂಬರ್ 2. ನಿಮ್ಮ ಶಾಲೆಯ ಮುಂಭಾಗದ ನೋಟ, ಪಾರ್ಶ್ವ ನೋಟ ಹಾಗೂ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನು ಬರೆಯಿರಿ. ಇಲ್ಲಿ ನೀವು ನಿಮ್ಮ ಶಾಲೆಯ ಮುಂಭಾಗದ ನೋಟ, ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳ ಚಿತ್ರವನ್ನ ಬರೆಯಬೇಕು. ಮುಂಭಾಗದ ನೋಟ ಎಂದರೆ ಎದುರಿಂದ ನೋಡುವಾಗ ಕಾಣುವಂತಹ ನೋಟ. ಪಾರ್ಶ್ವ ನೋಟ ಎಂದರೆ ನಾವು ಒಂದು ಪಾರ್ಶ್ವದ ಬದಿಯಿಂದ ನೋಡುವ ನೋಟ. ಮೇಲ್ಭಾಗದ ನೋಟ ಎಂದರೆ ಶಾಲೆಯು ಮೇಲ್ಭಾಗದಿಂದ ಯಾವ ರೀತಿಯಾಗಿ ಕಾಣಿಸಬಹುದು ಎಂದು ಇಲ್ಲಿ ಚಿತ್ರದ ಮೂಲಕ ನೀವು ಬಿಡಿಸಿ ತೋರಿಸಬೇಕು. ಇಲ್ಲಿ ನೀವು ನಿಮ್ಮ ಶಾಲೆಯ ಚಿತ್ರವನ್ನೇ ಬಿಡಿಸಿರಿ. ಪ್ರಶ್ನೆ ನಂಬರ್ 3. ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ವಸ್ತುಗಳ ಮುಂಭಾಗದ ನೋಟ, ಪಾರ್ಶ್ವ ನೋಟ ಹಾಗೂ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನು ಬರೆಯಿರಿ. ಇಲ್ಲಿ ಈಗ ನಾವು ಮನೆಯಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳ ಮುಂಭಾಗದ ನೋಟ, ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳ ಚಿತ್ರಗಳನ್ನ ಬರೆಯೋಣ. ಮೊದಲನೆಯದಾಗಿ ನಾವು ಪ್ಲೇಟ್ನ ಚಿತ್ರವನ್ನ ಬಿಡಿಸೋಣ. ಪ್ಲೇಟ್. ಈಗ ನಾವು ಪ್ಲೇಟ್ನ ಮುಂಭಾಗದ ನೋಟವನ್ನ ಬಿಡಿಸೋಣ. ನಾವು ಇಲ್ಲಿ ಪ್ಲೇಟ್ನ ಮುಂಭಾಗವನ್ನ ನೋಡಿದಾಗ ಅದು ಈ ರೀತಿಯಾಗಿ ಕಾಣಿಸುತ್ತದೆ ಮತ್ತು ಪಾರ್ಶ್ವ ನೋಟವು ಕೂಡ ಮುಂಭಾಗದ ನೋಟದಂತೆಯೇ ಕಾಣಿಸುತ್ತದೆ. ಇದೇ ರೀತಿಯಾಗಿ ನಾವು ಬಿಡಿಸಬಹುದು. ಈಗ ನಾವು ಮೇಲ್ಭಾಗದ ನೋಟವನ್ನ ಬರೆಯೋಣ. ಮೇಲ್ಭಾಗದಿಂದ ನೋಡಿದಾಗ ವೃತ್ತಾಕಾರವಾಗಿ ಕಾಣಿಸುತ್ತದೆ. ಇದು ಮೇಲ್ಭಾಗದ ನೋಟವಾಗಿದೆ. ಈಗ ನಾವು ಎರಡನೇ ಉದಾಹರಣೆಯಾಗಿ ಬಾಟಲ್ ಅನ್ನು ಬಿಡಿಸೋಣ. ಬಾಟಲ್. ಮೊದಲನೆಯದಾಗಿ ಮುಂಭಾಗದ ನೋಟ, ಪಾರ್ಶ್ವ ನೋಟ, ಮೇಲ್ಭಾಗದ ನೋಟ. ಈಗ ನಾವು ಮುಂಭಾಗದ ನೋಟವನ್ನ ಬಿಡಿಸೋಣ. ಈಗ ನಾವು ಎದುರಿನಿಂದ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತದೆ. ಇದೇ ಬಾಟಲ್ ಅನ್ನು ನಾವು ಪಾರ್ಶ್ವದಿಂದ ನೋಡಿದಾಗಲೂ ಕೂಡ ಇದೇ ರೀತಿಯಾಗಿ ಕಾಣಿಸುತ್ತದೆ. ನಾವು ಇದೇ ಚಿತ್ರವನ್ನ ಬಿಡಿಸಬೇಕು. ಇದು ಪಾರ್ಶ್ವ ನೋಟ. ಮೇಲ್ಭಾಗದಿಂದ ನೋಡಿದಾಗ ನಮಗೆ ಬಾಟಲ್ ಮುಚ್ಚಳ ಮತ್ತು ಬಾಟಲ್ನ ವೃತ್ತಾಕಾರದ ಮೇಲ್ಮೈ ಅಷ್ಟೇ ಕಾಣಿಸುತ್ತದೆ. ಆದ್ದರಿಂದ ನಾವು ಮೇಲ್ಭಾಗದ ನೋಟವನ್ನ ಈ ರೀತಿಯಾಗಿ ಬಿಡಿಸಬೇಕು. ಇದು ಬಾಟಲ್ ಮುಚ್ಚಳ ಮತ್ತು ಇದು ವೃತ್ತಾಕಾರದ ಬಾಟಲ್ನ ಭಾಗವಾಗಿದೆ. ಇಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಯಾವುದೇ ವಸ್ತುಗಳ ಪಾರ್ಶ್ವ ನೋಟ, ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನ ಬಿಡಿಸಬಹುದು. ನಾನು ಉದಾಹರಣೆಯಾಗಿ ಇಲ್ಲಿ 2 ವಸ್ತುಗಳನ್ನ ತೆಗೆದುಕೊಂಡಿದ್ದೇನೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 10 ವಿನ್ಯಾಸಗಳು ಪಾಠದ ಎಲ್ಲಾ ವಿನ್ಯಾಸಗಳನ್ನ ರಚಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.